Hello everyone, welcome to our programming and web development training on 18th February. ಆಯ್ತಾ? ಸೊ ಕಾರ್ತಿಕ್ಗೆ ಅರೇಸ್ ಮೇಲೆ ಡೌಟ್ ಇದೆ, ಸೊ ಅದಕ್ಕೆ ಒಂದು ಪ್ರೋಗ್ರಾಮ್ ಬರೀತಾ ಇದ್ದೀನಿ. ಸೊ ಫಸ್ಟ್ ಅರೆ, ಇದು ಸಿ ಮತ್ತೆ C++ ಲ್ಯಾಂಗ್ವೇಜ್. ಆಯ್ತಾ? ಅರೆಗೆ ಒಂದು ಹೆಸರು ಕೊಡ್ತೀವಿ, ಆಮೇಲೆ ಸೈಜ್ ಕೊಡ್ತೀವಿ. ದಿಸ್ ಇಸ್ ಸೈಜ್. ಈಗ ವಾಟ್ ಡಸ್ ಇಟ್ ಮೀನ್ ಅಂದ್ರೆ ನಿಮ್ಗೆ ಎಷ್ಟು ವೇರಿಯೇಬಲ್ ಬೇಕು ಅಂತ ಹೇಳ್ತಾ ಇದ್ದೀವಿ. ಓಕೆನಾ? ಗುಡ್ ವಿತ್ ದಿಸ್? ಈ Yes, ಪಾಯಿಂಟ್ sir. ಕ್ಲಿಯರ್? ನಮ್ಮ Yes, ಹತ್ರ sir. ಈಗ 100 ವೇರಿಯೇಬಲ್ ಇದೆ. ಎಷ್ಟಿದೆ? 100. 100 ವೇರಿಯೇಬಲ್ಸ್ ಇದೆ. ಸೊ ಈ 100 ವೇರಿಯೇಬಲ್ಸ್ ಅಲ್ಲಿ ನಿಮಗೆ ಎಷ್ಟು ಬೇಕು ಅಂತ ಕೌಂಟ್ ಹೇಳೋದು ಅಥವಾ ನಮ್ ಹೇಳೋದು. ಇದನ್ನ ಪ್ರೋಸೆಸ್ ಮಾಡೋದಕ್ಕೆ ನಾನು ಒಂದೊಂದು ಇಂಡೆಕ್ಸ್ ಹೋಗ್ಬೇಕಲ್ಲ, ಆಯ್ತಾ? ಅವಾಗ ನಾನು ಐ ತಗೋತೀನಿ. ಸೊ ಈಗ ನಿಮಗ್ ಡೌಟ್ ಏನು ಅಂದ್ರೆ ಎಂಟರ್ ದಿ ಕೌಂಟ್ ಅಂತ ಒಂದು ಬರ್ದಾಗ ಏನಾಗುತ್ತೆ ಅಂತ. ಕರೆಕ್ಟಾ? ಹೌದು ಸರ್. ಎಂಟರ್ ದಿ ಕೌಂಟ್ ಅಂತ ಕೊಟ್ಟಾಗ ನಾನು ಕೌಂಟ್ ಅಂತ ಒಂದು ವೇರಿಯೇಬಲ್ ತಗೋತೀನಿ. ಕರೆಕ್ಟ್? ಇದೇನು ಹೇಳ್ತಾ ಇದ್ದೀನಿ ನಾನು ಅಂದ್ರೆ ನನ್ನ ಹತ್ರ 100 ವೇರಿಯೇಬಲ್ ಇದೆ. ಅದರಲ್ಲಿ ಎಷ್ಟು ವೇರಿಯೇಬಲ್ ಯೂಸ್ ಮಾಡ್ತೀರಾ ಅನ್ನೋದು ಕೌಂಟು. ಓಕೆ. ಆಯ್ತಾ? ಈಗ 100 ವೇರಿಯೇಬಲ್ಸ್ ಇದೆ ಅರೇಲಿ. ಅರೇಲಿ 100 ವೇರಿಯೇಬಲ್ಸ್ ಇದೆ. ಐ ವಿಲ್ ಬಿ ಯೂಸಿಂಗ್ ಓನ್ಲಿ 5 ಅಂತ. ಅದಕ್ಕೆ ಅರೆ ಯಾವಾಗ್ಲೂ ಇಂಡೆಕ್ಸ್. ಈಗ ಒಂದು ಹೋಟ್ಲ್ ಇದೆ, 100 ರೂಮ್ ಇದೆ. ಮೊದಲನೇ ರೂಮ್ ನಂಬರ್ ಏನು? ಸೊ ಏನೋ ಒಂದು ಕೊಟ್ಟಿರ್ತಾರೆ, 001, 101, 201 ಏನೋ ಕೊಟ್ಟಿರ್ತಾರೆ. ಅದೇ ರೀತಿ ಅರೆಗೆ ಯಾವಾಗ್ಲೂ ಇಂಡೆಕ್ಸ್ ಅಂದ್ರೆ ಫಸ್ಟ್ ವೇರಿಯೇಬಲ್ ಆಕ್ಸೆಸ್ ಮಾಡಕ್ಕಾಗದೆ ನೀವು 0 ಇಂದ. ಅಂಡ್ ನೌ ವಿ ಆರ್ ಟ್ರೈಂಗ್ ಟು ಆಕ್ಸೆಸ್ ಓನ್ಲಿ 5 ವೇರಿಯೇಬಲ್ಸ್. ಅದಕ್ಕೆ ಡೇಟಾ ರೀಡ್ ಮಾಡ್ತಾ ಇದೀವಿ ಇಲ್ಲ ಅಷ್ಟೇ. ಸೇಮ್ ವೇರಿಯೇಬಲ್ ಆದ್ರೆ ಅಟ್ ಬರಿಬೇಕಾ? %, ವೇರಿಯೇಬಲ್ ನೇಮ್ ಬರಿತೀವಿ. ಇನ್ಸ್ಟೆಡ್ ಆಫ್ ದಿಸ್ ನೀವು ಅರೆ ಬರೆದು ಆಕ್ಸೆಸ್ ದಿ ಇಂಡೆಕ್ಸ್ 0 ಅಂತ ಹೇಳ್ತಾ ಇದೀವಿ. ಇದು ಅರ್ಥ ಆಯ್ತಾ? ಇದ್ರಲ್ಲಿ ಡೌಟ್ ಇದೆ? ಅರ್ಥ ಆಯ್ತು ಸರ್ ಇದು. ಸೊ ಈಗ ನಮ್ಮ ಹತ್ರ 100 ವೇರಿಯೇಬಲ್ ಇದೆ, ಅದರಲ್ಲಿ 5 ವೇರಿಯೇಬಲ್ ಯೂಸ್ ಮಾಡೋದು. ಸರ್ ನಾನು 110 ಯೂಸ್ ಮಾಡಿದ್ರೆ ಏನಾಗುತ್ತೆ? ಇದು ಸಿ ಪ್ರೋಗ್ರಾಮು ಚಿಕ್ಕದು. ಅರೇಲಿ ಈ ರೀತಿ ಸೈಜ್ ಕೊಟ್ಟರು ಅದು ಸರಿಗೆ ಒಂದೊಂದ್ಸತಿ ವರ್ಕ್ ಆಗಲ್ಲ. ಸೊ ಬಟ್ ಜಾವಾ, .NET ಮತ್ತೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಎಷ್ಟು ಕೊಡ್ತೀರೋ ಅಷ್ಟನ್ನೇ ಯೂಸ್ ಮಾಡ್ಬೇಕು. ಎಕ್ಸ್ಟ್ರಾ ಒಂದು ಆಕ್ಸೆಸ್ ಮಾಡಿದ್ರೆ ಎರರ್ ಹೊಡೆಯುತ್ತೆ. ಇದು ಚಿಕ್ಕ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅರೆ 100 ಕೊಟ್ಬಿಟ್ಟು ಅಥವಾ ಅರೆ ವಿತ್ ಸೈಜ್ 5 ಕೊಟ್ಬಿಟ್ಟು ನೀವು 10 ವೇರಿಯೇಬಲ್ಸ್ ಕೊಟ್ಟು ರೀಡ್ ಆಗುತ್ತೆ. ಓಕೆ. ಸೊ ದಿಸ್ ಇಸ್ ನಾಟ್ ಯೋರ್ ಮಿಸ್ಟೇಕ್. ದಿಸ್ ಇಸ್ ದಿ ಪ್ರೋಗ್ರಾಮ್ ಚಿಕ್ಕದಾಗಿರೋದ್ರಿಂದ ಈ ರೀತಿ ಆಗುತ್ತೆ. I = 0, I less than count. I less than count ಏನಕ್ಕೆ ಅಂದ್ರೆ ವಿ ಹ್ಯಾವ್ ಓನ್ಲಿ ಆಕ್ಸೆಸ್ ಟು 5. 0 ಇಂದ ಶುರು ಮಾಡಿದ್ರೆ 4 ಹೋಗ್ಬೇಕು, 1 ಇಂದ ಶುರು ಮಾಡಿದ್ರೆ 5 ಹೋಗ್ಬೇಕು. ಸೊ ನೀವು ಪ್ರಿಂಟ್ ಮಾಡ್ಬೇಕಾದ್ರೆ ಅರೆ ನೇಮು ಇಂಡೆಕ್ಸ್ ಹೇಳ್ಬೇಕಷ್ಟೇ. ಸೊ ಈಗೇನಾಗುತ್ತೆ, ನಾನು 5 ವೇರಿಯೇಬಲ್ ತೊಗೊಂಡಿದ್ದೀನಿ. ಎಂಟರ್ ದಿ ಕೌಂಟ್ ಅಂದ್ರೆ ಔಟ್ ಆಫ್ 100 ಮೆಮೊರೀಸ್ ಎಷ್ಟು ಬೇಕು ಅಂತ ನಾನು 3 ಹೇಳ್ತೀನಿ. ಈಗ ನಾನು 3ಕ್ಕೆ ವ್ಯಾಲ್ಯೂ ಕೊಡ್ಬೇಕು. ಸೊ ದೀಸ್ ಆರ್ ದಿ 3 ವ್ಯಾಲ್ಯೂಸ್. ಈಗ ನಾನು ತಗೊಂಡಿರೋದೇ ಮೆಮೊರಿ ನೋಡಿ. ವಾಟ್ ಇಸ್ ದಿ ಮೆಮೊರಿ ಟೇಕನ್? 5. ಈಗ ನಾನು 6 ಕೊಡ್ತೀನಿ, ತಗೊಳುತ್ತೆ, ಏನ್ ತೊಂದರೆ ಇಲ್ಲ. ಫಸ್ಟ್ ಇಂಡೆಕ್ಸ್ 0ಗೆ, ಇಂಡೆಕ್ಸ್ 1, ಇಂಡೆಕ್ಸ್ 2, ಇಂಡೆಕ್ಸ್ 3, ಇಂಡೆಕ್ಸ್ 4, ಇಂಡೆಕ್ಸ್ 5 ಲಾಸ್ಟ್. 0, 1, 2, 3 ಲೆಕ್ಕ ಹಾಕಿದ್ರೆ 6 ಬರುತ್ತೆ. ಈಗ ನೀವು ತಗೊಂಡಿರೋ ಮೆಮೊರಿನೇ 5, 6 ಕೊಟ್ಟರು ತಗೋತಾ? ಹೌದು, ತಗೊಳ್ತು ಸರ್. ಸೊ ಇದು ನಿಮ್ ತಪ್ಪಲ್ಲ. ಪ್ರೋಗ್ರಾಮ್ ಈ ಸಿ ಲ್ಯಾಂಗ್ವೇಜ್ C++ ಅಲ್ಲಿ ಅರೆ ಸೈಜ್ ನೀವು ಏನ್ ಕೊಟ್ಟಿದ್ದೀರೋ ಅದಕ್ಕೆ ಜಾಸ್ತಿ ಯೂಸ್ ಮಾಡಿದ್ರು ಮೆಮೊರಿ ಬಂದ್ಬಿಡುತ್ತೆ, ಅಥವಾ ಮೆಮೊರಿ ಅಲೋಕೇಟ್ ಆಗೋಗಿರುತ್ತೆ. ಆಕ್ಚುಲಿ 100 ಕೊಟ್ರೆ 100ಗಿಂತ ಕಡಿಮೆ ಯೂಸ್ ಮಾಡಿ, 100 ಇಂದ ಜಾಸ್ತಿ ಯೂಸ್ ಮಾಡಬಾರ್ದು. ಇದು ಕ್ಲಿಯರಾ? ಇದ್ರಲ್ಲಿ ಏನಾದ್ರು ಡೌಟ್ ಇದೆ? ಈ ಕೌಂಟ್ ಅರ್ಥ ಇದೆ ಏನಕ್ಕೆ ಅಂತ? ಎಸ್ ಸರ್, ಅರ್ಥ ಆಯ್ತು ಇವಾಗ. ನಾನು ಅದೇ ನಾನು ಎಕ್ಸ್ಟ್ರಾ ತಗೊಂಡ ಯಾಕೆ ಅದು ಇವನ್ 110 ಸಮೇತ ಅಲೋ ಮಾಡ್ತಿತ್ತು. ಸೊ ಹಂಗೆ ನಾನು ಕನ್ಫ್ಯೂಸ್ ಆದೆ. ನಾನು ಏನಾದ್ರು ಅರ್ಥ ಮಾಡ್ಕೊಂಡ್ರೆ ತಪ್ಪಾಯ್ತಾ ತಗೊಟ್ಟು. ಇನ್ನೇನ ಡೌಟ್ ಇದೆಯಾ? ಇಲ್ಲ ಸರ್, ಇದೆ ಸರ್, ಕ್ಲಿಯರ್ ಆಯ್ತು. ಈಗ ಬಿಫೋರ್ ವಿ ಮೂವ್ ಆನ್, ಯಾರ್ಯಾರು ಎಲ್ಲೆಲ್ಲಿ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ರಪ್ಪ ನನಗೆ. ಸೊ ಲೆಟ್ ಮಿ ಗೋ ವಿತ್ 1 by 1 ಹಿಯರ್. ಸೊ ಬದ್ರಿ ಹೇಳಾಯ್ತು ವಾಟ್ ಈಸ್ ವಿ ಡೂಯಿಂಗ್.
ಸರ್ ಪ್ರೋಗ್ರಾಮಿಂಗ್ ಅಲ್ಲಿ ನೀವೆಲ್ಲಿದ್ದೀರಾ ಹರ್ಷ ಸರ್? ಲಾಸ್ಟ್ ವೀಕ್ ಅಲ್ಲಿದ್ನೋ ಅಲ್ಲೇ ಇದ್ದೀನಿ ಸರ್ ಮಾಡೋದು. ಓಕೆ, ಹೌ ಅಬೌಟ್ ಜೀವನ್ ಎಲ್ಲ ಹಳೆ ವಿಡಿಯೋಸ್ ಆಯ್ತು ಅನ್ಕೋತೀನಿ. ಹಾ ಸರ್ ಆಯ್ತು. ಯಾವ್ದಾದ್ರು ಸಾಫ್ಟ್ವೇರ್ಗಳು ಇನ್ಸ್ಟಾಲ್ ಮಾಡ್ದಾ, ಇನ್ನು ಇನ್ಸ್ಟಾಲ್ ಮಾಡ್ಬೇಕಾ ಅಥವಾ ಶುರುನೇ ಮಾಡಿದ್ವಾ? ಇಲ್ಲ ಸರ್ ಇನ್ನು ಇನ್ಸ್ಟಾಲ್ ಶುರು ಮಾಡಿಲ್ಲ. ಇನ್ಸ್ಟಾಲ್ ಮಾಡ್ಬಿಡಿ ಹಂಗಾರೆ, ಯಾವ್ದಾರು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ. ಓಕೆ ಸರ್ ಮಾಡ್ತೀನಿ. ಹೌ ಇಸ್ ಇಟ್ ಗೋಯಿಂಗ್ ವಿತ್ ಪ್ರೀತಿ? ಪ್ರೀತಿ ಏನೇನಾಗ್ತಾ ಇದೆಯಪ್ಪ? ವಿಡಿಯೋಸ್ ಅಪ್ಡೇಟ್ ಆಗಿದೆ. ನಿನ್ನೆ ಮಾಡಿಸಿದ ಪ್ರೋಗ್ರಾಮ್ ಸ್ವಲ್ಪ ಆಪ್ಟಿಮೈಸ್ ಮಾಡಿ ಬೇರೆ ತರ ಮಾಡಿದ್ನಿ. ಬಂತ ಔಟ್ಪುಟ್? ಹಾ ಸರ್. ಶೇರ್ ಮಾಡಿ ನೋಡೋಣ ಹೆಂಗಿದೆ. ಹಾ ಎಸ್. ಗುಡ್ ಇಫ್ ಯು ಆಪ್ಟಿಮೈಸ್. ಓಕೆ ಸರ್ ಇದು ನೀವು ಮಾಡಿಸಿದ್ರು ತೊಂದರೆ ಇಲ್ಲ, ತೊಂದರೆ ಇಲ್ಲ. ಸಿಕ್ತು ಸರ್. ಫಾರ್ ಲೂಪ್ ಹಾಕಿದ್ದೀನಲ್ಲ. ಫಾರ್ ಲೂಪ್ ಹಾಕಿದ್ದೀರಾ? ಇನ್ಸರ್ಟ್ ಮಾಡೋದಕ್ಕೆ. ಸೂಪರ್ ಅಲ್ಲ? ಗುಡ್, ವೆರಿ ಗುಡ್, ವೆರಿ ಗುಡ್, ಗುಡ್ ಗುಡ್ ಗುಡ್. ಸ್ಟಾರ್ಟ್ ಟು ಎಂಡ್ ತಗೊಂಡು ಇಂಡೆಕ್ಸ್ ಒಂದು ಚೇಂಜ್ ಮಾಡ್ಕೊಂಡ್ ಬಂದಿರಾ. ನಾನು ಬೇರೆ ಬೇರೆ ಲೂಪ್ ಬರ್ದಿದ್ದೀನಿ, ನೀವು ಒಂದೇ ಲೂಪಲ್ಲಿ ಆಟ ಆಡಿದ್ದ. ವೆರಿ ಗುಡ್. ಹಾ ಎಸ್ ಸರ್. ಐ ವಿತ್ ಎಂಡು, ಐ ವಿತ್ ಸ್ಟಾರ್ಟು. ಔಟ್ಪುಟ್ ಬಂತಾ ಇದಕ್ಕೆ? ಹಾ ಎಸ್ ಸರ್. ನಾನು ರನ್ ಮಾಡಿ ತೋರಿಸಿ ಅನ್ಸುತ್ತೆ. ವೆರಿ ಗುಡ್. 3 3 3 2 2 2 ಒಂದೇ ನಿಮಿಷ, ಏನೋ ಮಿಸ್ಟೇಕ್ ಇದೆಯಲ್ಲ. 7 ಕೊಡಿ ನನಗೆ ಪ್ರೀತಿ, 7 ಕೊಡಿ ಇನ್ಪುಟ್. ದಿಸ್ ಇಸ್ 5 ರೈಟ್? ಹಾ ಸರ್. 7 ಕೊಡಿ. ಏನೋ ಒಂದು ಡೌಟ್ ಇದೆ, ಕಾರ್ಯಕ್ರಮ ಮಾಡ್ಬೇಕು. 3 ಕೊಡಿ. ಒನ್ ಕೊಡಿ. ನೈನ್ ಕೊಡಿ. ಈಗ ಬಂದ್ರೆ 9 ಬರುತ್ತೆ, ಬಟ್ ಗುಡ್ ಟ್ರೈ. 9 ಇನ್ಪುಟ್. ಪ್ರೀತಿ ಕೇಳಿಸ್ತಾ ಇದೆಯಾ? 9 ಕೊಡಿ ಇನ್ಪುಟ್ ನೋಡೋಣ. 9 ಇನ್ಪುಟ್, 9 ಕೊಡಿ. ವೆರಿ ಗುಡ್. ಪ್ರೀತಿ ಒಂದೇ ನಿಮಿಷ ನನಗೆ ಪ್ರೋಗ್ರಾಮ್ ತೋರಿಸಿ. ರೈಟ್ ಟು ಲೆಫ್ಟ್ ಟು ಟಾಪ್ ಬಾಟಮ್. ಮೇನ್ ಪ್ರೋಗ್ರಾಮ್ ಬನ್ನಿ ಚೂರು ಕೆಳಗಡೆ. ಮೇನ್ ಹಂಗೆ ಇದೆ, ಬಟ್ ಮೇಲ್ಗಡೆ ನೀವು ಒಂದೇ ಲೂಪಲ್ಲಿ ಎಲ್ಲ ಬರ್ದಿದ್ದೀರಾ. ಗುಡ್, ಸರ್. ಗುಡ್ ಟ್ರೈ, ಗುಡ್ ಟ್ರೈ, ಗುಡ್ ಒನ್, ಗುಡ್. ಥ್ಯಾಂಕ್ ಯು. ಬಟ್ ಯು ನೀಡೆಡ್ ಅನ್ ಪುಷ್ ಅಷ್ಟೇ. ಸ್ಟಾರ್ಟ್ ಟು ಎಂಡು ಅವೆಲ್ಲ.
ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡಿ. ಗೊತ್ತಾಯ್ತು. ಗುಡ್ ಟ್ರೈ. ಓಕೆ ಸರ್, ಈಗ ಇಲ್ಲಿವರೆಗೂ ಆಗಿರೋ ಟಾಪಿಕ್ಸ್ ಅಲ್ಲಿ ನನಗೆ ಆಬ್ಜೆಕ್ಟ್ಸ್ ಕಾನ್ಸೆಪ್ಟ್ ನೋಡಿ ನನಗೆ ಅದು ತುಂಬಾ ಇಂಪಾರ್ಟೆಂಟು. ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳಕ್ ಶುರು ಮಾಡಿದ್ರೆ ತುಂಬಾ ಓವರ್ಲೋಡೆಡ್ ಆಗುತ್ತೆ. ಸೊ ಐ ವಾಂಟ್ ಯು ಪೀಪಲ್ ಟು ಲೆಟ್ ಮೀ ನೋ ಆಬ್ಜೆಕ್ಟ್ಸ್, ಎಲ್ಲೆಲ್ಲಿ ಆಬ್ಜೆಕ್ಟ್ಸ್ ಅಂತ ಹಿಡಿಯೋ ಆ ವಿಡಿಯೋಸ್ ಮುಗಿಸಿ ಅದ್ರ ಮೇಲೆ ಡೌಟ್ಸ್ ಇದೆ ನಾಳೆ ಕ್ಲಾರಿಫೈ ಮಾಡ್ಕೊಳ್ಳಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾಕೆಂದ್ರೆ ನಾನು ನೆಕ್ಸ್ಟ್ ಟಾಪಿಕ್ ಹೇಳ್ಬೇಕಾದ್ರೆ ನಂಗೆ ಅದು ಆಬ್ಜೆಕ್ಟ್ಸ್ ತುಂಬಾ ಬೇಕು. ಐ ವಾಂಟ್ ಯು ಪೀಪಲ್ ಟು ಎನ್ಶೋರ್ ದಟ್ ಯು ಕಂಪ್ಲೀಟ್ ದಿ ಆಬ್ಜೆಕ್ಟ್ಸ್ ರಿಲೇಟೆಡ್ ವಿಡಿಯೋಸ್ ಆ್ಯಂಡ್ ಕಮ್ ಅಪ್ ವಿತ್ ದಿ ಕ್ವಶನ್ಸ್ ಟುಮಾರೋ. ಇವತ್ತು ಅದಾಗಲೇಬೇಕು, ಇಲ್ಲ ತುಂಬ ಡಿಲೇ ಆಗ್ತಾ ಹೋಗುತ್ತೆ. ಹ್ಯಾವಿಂಗ್ ಮೆನ್ಷನ್ ದ್ಯಾಟ್, ಥ್ಯಾಂಕ್ ಯು ವೆರಿ ಮಚ್. ಸೊ ಯು ಆರ್ ಡಿಸ್ಕನೆಕ್ಟಿಂಗ್ ಫಾರ್ ಟುಡೇ. ನನಗೆ ಆಬ್ಜೆಕ್ಟ್ಸ್ ಮೇಲೆ ವಿಡಿಯೋಸ್ ಮುಗಿಸಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಇಟ್ಸ್ ಅ ಗುಡ್ ಟ್ರೈ ಪ್ರೀತಿ, ಬೇಡ ಸರಿ. ಬೇರೆ ಇನ್ಯಾವ್ದಾದ್ರು ಪ್ರೋಗ್ರಾಮ್ಸ್ ಕೊಟ್ಟಿನ? ಏನೂ ಇಲ್ಲ ಅಲ್ಲ? ಇಲ್ಲ ಸರ್. ಅಸೈನ್ಮೆಂಟ್ ಲೆಟ್ ಮೀ ಥಿಂಕ್, ಯಾವುದೋ ಒಂದು ಇನ್ನೊಂದೆರಡು ಅಸೈನ್ಮೆಂಟ್ ಆದರೆ ಕೊಡ್ತೀನಿ ನಾಳೆ. ಬಟ್ ಫಾರ್ ನೌ ಇಟ್ಸ್ ಗುಡ್. ಜೀವನ್ ಸಾಫ್ಟ್ವೇರ್ಸ್ ಎಲ್ಲ ಇನ್ಸ್ಟಾಲ್ ಮಾಡು, ಬದ್ರಿ ಪ್ರೋಗ್ರಾಮ್ಸ್ ಕಂಟಿನ್ಯೂ ಮಾಡಿ. ನಾನು ಬೇಸಿಕ್ಸ್ ಏನೇನು ಮಾಡಬೇಕು ಅಂತ ಹೇಳ್ಬಿಡ್ತೀನಿ. ಇಫ್ ಎಲ್ಸ್ ಪ್ರೋಗ್ರಾಮು, ಬೇಸಿಕ್ ಲೂಪ್ಸು, ಬೇಸಿಕ್ ಅರೇಸ್ ಮುಗಿಸಿದ ತಕ್ಷಣ ನಂಗೆ ಹೇಳಿದ್ರೆ, ಆ್ಯಂಡ್ ಅದು ಮುಗಿದ ತಕ್ಷಣ ಆಬ್ಜೆಕ್ಟ್ಸ್ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡಿರೋದನ್ನು ಮುಗಿಸಿದ್ರೆ ವಿ ಕ್ಯಾನ್ ಸ್ಟಾರ್ಟ್ ಮೂವಿಂಗ್ ವಿತ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಇನ್ನೆಲ್ಲಾನು ಮೇಜರ್ಲಿ ಇಟ್ ವಿಲ್ ಬನ್ ಪ್ರೋಗ್ರಾಮಿಂಗ್ ಆನ್ SFMC with a major programming ಬರಕ್ಕೆ ಶುರು ಆಗುತ್ತೆ. Thank you very much. With this, I'll be ending this call and I'll be connecting with Harsha later in the next couple of minutes. Thank you. Thank you, everyone. Yes, sir. Thank you, sir. Thank you, sir.